ಗುಕೇಶ್ ಅವರ ಜೀವನ ಚರಿತ್ರೆ. ಗುಕೇಶ್ ಅವರು ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದ ಚೆಸ್ ಜಗತ್ತಿನಲ್ಲಿ ತನ್ನ ತೇಜಸ್ವಿತ ಸಾಧನೆಗಳಿಂದ ಹೆಸರಾಗಿದ್ದಾರೆ. ಗುಕೇಶ್ ಅವರು ಕಿರಿಯ ವಯಸ್ಸಿನಲ್ಲೇ ವಿಶ್ವ ಚಾಂಪಿಯನ್ ಪ್ರಮುಖ ಆಟಗಾರನಾಗಿ ಪ್ರಭಾವ ಬೀರಿದ್ದಾರೆ. ಗುಕೇಶ್ ಅವರು ಜನನ 29 ಮೇ 2006ರಂದು ಚೆನ್ನೈ, ತಮಿಳುನಾಡಿನಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ರಜನಿಕಾಂತ್, ಅವರ ತಾಯಿಯ ಹೆಸರು ಪದ್ಮಾವತಿ. ಅವರ ತಂದೆಯವರು ENT ವೈದ್ಯರಾಗಿದ್ದರೆ, ತಾಯಿ ಮೈಕ್ರೋಬಯಾಲಜಿಸ್ಟ್. ಗುಕೇಶ್ ಅವರು ಚೆಸ್ ಆರಂಭ ಮಾಡಿದ್ದು 7 ವರ್ಷದ ವಯಸ್ಸಿನಲ್ಲೇ ಚೆಸ್ ಆಡಲು ಪ್ರಾರಂಭಿಸಿದರು. ಅವರು 4ನೇ ಕ್ಲಾಸ್ ನಂತರ ರೆಗ್ಯುಲರ್ ಸ್ಕೂಲನ್ನು ಬಿಟ್ಟು ಚೆಸ್ ಪ್ರಥಮ ತರಬೇತಿಯ ಸ್ಥಳೀಯ ಕೋಚಿಂಗ್ಗಳನ್ನು ಪಡೆದರು. 2017ರಲ್ಲಿ ಇಂಟರ್ನ್ಯಾಷನಲ್ ಪೇಟ್ ಅವರ ತಂದೆ ತಮ್ಮ ಕೆಲಸವನ್ನು ಬಿಟ್ಟು ಅವರ ಪ್ರೋತ್ಸಾಹ ನೀಡಬೇಕೆಂದು ಚೆಸ್ ಕೋಚಿಂಗ್ ಮಾಡಲು ಪ್ರೋತ್ಸಾಹ ನೀಡಿದರು. ಗುಕೇಶ್ ಅವರ ಸಾಧನೆಗಳು 2019ರಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಬಿರುದನ್ನು ಗಳಿಸಿದರು. ಅಲ್ಲಿ ಅವರಿಗೆ ವಯಸ್ಸು 12 ವರ್ಷ 7 ತಿಂಗಳಾಗಿತ್ತು. ವಿಶ್ವ ದ್ವಿತೀಯ ಹಿರಿಯ ಚಾಂಪಿಯನ್ ಆಗಿದ್ದರು. 2022ರಲ್ಲಿ ಭಾರತದ ಶ್ರೇಷ್ಠ ಆಟಗಾರರಾಗಿ ಫಿಡೆ ಒಲಿಂಪಿಕ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿ ಜಗತ್ತಿನ ಟಾಪ್ ಆಟಗಾರರ ವಿರುದ್ಧ ಗೆಲುವು ಸಾಧಿಸಿದರು. ವಿಶ್ವ ಚಾಂಪಿಯನ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಡಿಸೆಂಬರ್ 12, 2024ರಂದು ಸಿಂಗಾಪುರ್ನಲ್ಲಿ ನಡೆದ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನ 14ನೇ ಮತ್ತು ಅಂತಿಮ ಸುತ್ತಿನಲ್ಲಿ ಚೀನಾದ ಹಾಲಿ ಚಾಂಪಿಯನ್ ಲೆರೆ ಅವರನ್ನು ಸೋಲಿಸಿ ಚಾಂಪಿಯನ್ ಪಟ್ಟವನ್ನು ಪಡೆದರು. ವಿಶ್ವನಾಥ್ ಆನಂದ್ ನಂತರ ಚಾಂಪಿಯನ್ ಪಟ್ಟದ 2ನೇ ಭಾರತೀಯ ಆಟಗಾರರಾಗಿದ್ದಾರೆ.